Hello dear first PUC commerce students, hoping that all of you are good and fine. And again I welcome you all for this lecture number 15th class or day 15th class, where we discuss again the further concepts of the same module unit 5 analysis of univariate data. So last classes we discussed about partition values. In that quartiles, deciles and percentiles. Okay? Because we apply statistical tools in all the fields. Statistical tools we apply in all the fields. So somewhere we feel that we need to calculate partition values, dividing into equal parts. The values which we divide into equal parts. So quartiles, 4 equal parts. We calculate Q1, Q2, Q3. Deciles, 10 equal parts. We calculate D1, D2, D3 till D9. Percentiles, we divide into 100 equal parts. Correct? So P1, P2, P3 till P99. But how to get the values? How to get Q1, how to get Q2, how to get Q3, how to get D1, D2, D3, how to get P1, P2, P3 till P99. And we know that given data may be of ungrouped data, grouped data. Again in grouped data, discrete data, continuous data. So ಇಷ್ಟೆಲ್ಲ ಇರುವಾಗ ನಾವು ಹೇಗೆ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಲ್ವಾ? ಸೊ ಒಂದು ಕ್ವಾರ್ಟೈಲ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಅದರಲ್ಲಿ Q1, Q2, Q3 ಬರುತ್ತೆ. ಡಿಸೈಲ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, ಅದರಲ್ಲಿ D1, D2, D3, D4, D5, D6, D7, D8, D9 ತನಕ ಬರುತ್ತೆ. ಪರ್ಸೆಂಟೈಲ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು, P1, P2, P3 ಇಂದ P99 ತನಕ ಹೇಗೆ ವ್ಯಾಲ್ಯೂಸ್ ಕ್ಯಾಲ್ಕುಲೇಟ್ ಮಾಡಬಹುದು. ಪ್ರತಿಯೊಂದು ವ್ಯಾಲ್ಯೂಸ್ ನಾವೇನು ಕ್ಯಾಲ್ಕುಲೇಟ್ ಮಾಡ್ತೀವೋ ಎಲ್ಲವೂ ಕೂಡ ಪಾರ್ಟಿಷನ್ ವ್ಯಾಲ್ಯೂಸ್ ಅದು. ಯಾಕಂತಂದ್ರೆ ಟೋಟಲ್ ವ್ಯಾಲ್ಯೂಸ್ ಅನ್ನು ನಾವು ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡ್ತೇವೆ. ಸೊ ಅದು ಕ್ವಾರ್ಟೈಲ್ಸ್ ಇರ್ಬೋದು, ಡಿಸೈಲ್ಸ್ ಇರ್ಬೋದು, ಪರ್ಸೆಂಟೈಲ್ಸ್ ಇರ್ಬೋದು. ಸೊ ಎಲ್ಲ ಕಡೆ ಏನಾಗುತ್ತೆ, ನಮಗೆ ಅನ್ಗ್ರೂಪ್ಡ್ ಡೇಟಾನು ಸಿಗುತ್ತೆ, ಗ್ರೂಪ್ಡ್ ಡೇಟಾನು ಸಿಗುತ್ತೆ. ಸೊ ಗ್ರೂಪ್ಡ್ ಡೇಟಾದಲ್ಲಿ ಮತ್ತೆ ಡಿಸ್ಕ್ರೀಟ್ ಡೇಟಾನು ಸಿಗುತ್ತೆ, ಕಂಟಿನ್ಯೂಸ್ ಡೇಟಾನು ಸಿಗುತ್ತೆ. ಸೊ ಯಾವುದೇ ಡೇಟಾ ಇರಲಿ, ನಮ್ಮ ಹತ್ರ ಫಾರ್ಮುಲಾ ಇದೆ, ಆ ಫಾರ್ಮುಲಾ ಅಪ್ಲೈ ಮಾಡಿ ನಾವು ವ್ಯಾಲ್ಯೂಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತೇವೆ ಮತ್ತೆ ಮಾಡಿದ್ದೇವೆ. ಈಗಾಗಲೇ ಅರಿಥಮೆಟಿಕ್ ಮೀನ್, ಮೀಡಿಯನ್, ಮೋಡ್, ಜಿಯೋಮೆಟ್ರಿಕ್ ಮೀನ್, ಹಾರ್ಮೋನಿಕ್ ಮೀನ್, ಆಮೇಲೆ ಕ್ವಾರ್ಟೈಲ್ಸ್ ಮೇಲೂ ಒಂದೆರಡು ಪ್ರಾಬ್ಲಮ್ ಅನ್ನು ನಾವು ಮಾಡಿದ್ದೇವೆ. ಸೊ ಇನ್ ಒಂದು ಪ್ರಾಬ್ಲಮ್ ಇದೆ ಎಕ್ಸರ್ಸೈಸ್ ಅಲ್ಲಿ, ನಾನು ಹೇಳಿದ್ದೆ ನಿಮಗೆ ಪ್ರಾಬ್ಲಮ್ ನಂಬರ್ 7, 8 ಇವೆಲ್ಲ 10 ಮಾರ್ಕ್ಸಿನ ಪ್ರಾಬ್ಲಮ್ಗಳು. ಓಕೆ, 7, 8 ಅಲ್ಲಿ ನಾನು 7th ಪ್ರಾಬ್ಲಮ್ ಅಲ್ಲಿ Q1 ನಾನು ಕ್ಯಾಲ್ಕುಲೇಟ್ ಮಾಡಿದ್ದೆ. ಯಾಕಂದ್ರೆ ಇದರಲ್ಲಿ ಎರಡು ಕ್ವಶನ್ ಇದೆ. ಒಂದು ಕಂಪ್ಯೂಟ್ ಲೋವರ್ ಕ್ವಾರ್ಟೈಲ್ ಅಂಡ್ ಅಪ್ಪರ್ ಕ್ವಾರ್ಟೈಲ್ ಫಾರ್ ದಿ ಡೇಟಾ ಗಿವನ್ ಬಿಲೋ. ಸೊ Q1 ನಾನು ಬೋರ್ಡ್ ಮೇಲೆ ಮಾಡಿದ್ದೇನೆ. Q3 ಅಪ್ಪರ್ ಕ್ವಾರ್ಟೈಲ್ ಅಂತ ಹೇಳಿದ್ರೆ Q3, ಲೋವರ್ ಕ್ವಾರ್ಟೈಲ್ ಅಂತ ಹೇಳಿದ್ರೆ Q1, ಮಿಡಲ್ ಕ್ವಾರ್ಟೈಲ್ ಅಂತ ಹೇಳಿದ್ರೆ Q2. ಓಕೆ, ಸೊ Q1 ನಾನು ಕ್ಯಾಲ್ಕುಲೇಟ್ ಮಾಡಿದ್ದೇನೆ. Q3 ನಿಮಗೆ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಹೇಳಿದ್ದೇನೆ. ಕೊಟ್ಟಿರೋ ಡೇಟಾ ಕಂಟಿನ್ಯೂಸ್ ಡೇಟಾ ಬಂದಾಗ ಏನು ಫಾರ್ಮುಲಾ ಅಪ್ಲೈ ಮಾಡಬೇಕಂತ ನಮಗೆ ಗೊತ್ತಿದೆ. ಬಟ್ ಈ 8th ಪ್ರಾಬ್ಲಮ್ ಅನ್ನ ಕಂಪ್ಲೀಟ್ ಆಗಿ ನಾನು ಮಾಡಿ ಕೊಡ್ತೇನೆ. ಅಲ್ಲಿ ಏನು ಕೇಳಿದ್ದಾರೆ, ಫೈಂಡ್ ದಿ 9th ಡಿಸೈಲ್, D9 ಕ್ಯಾಲ್ಕುಲೇಟ್ ಮಾಡಬೇಕು, ಅಂಡ್ 55th ಪರ್ಸೆಂಟೈಲ್ ಫಾರ್ ದಿ ಫಾಲೋವಿಂಗ್ ಡಿಸ್ಟ್ರಿಬ್ಯೂಷನ್. 9th ಡಿಸೈಲ್ ಕ್ಯಾಲ್ಕುಲೇಟ್ ಮಾಡಬೇಕಂತೆ, ಅಂದ್ರೆ D9 ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. 55th ಪರ್ಸೆಂಟೈಲ್ ಅಂದ್ರೆ 55 ಪರ್ಸೆಂಟೈಲ್, 55ನೇ ಪರ್ಸೆಂಟೈಲ್ P55 ಅಂತ ಇವೆರಡನ್ನೇ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಯಾವ ಡೇಟಾ ಕೊಟ್ಟಿದ್ದಾರೆ ನಮಗೆ, ಅನ್ಗ್ರೂಪ್ಡ್ ಡೇಟಾ ಕೊಟ್ಟಿದ್ದಾರೋ, ಗ್ರೂಪ್ಡ್ ಡೇಟಾ ಕೊಟ್ಟಿದ್ದಾರೋ. ಸೊ ಗ್ರೂಪ್ಡ್ ಡೇಟಾ ಕೊಟ್ಟಿದ್ದಾರೆ. ಅದರಲ್ಲಿ ಯಾವ ಡೇಟಾ ಕೊಟ್ಟಿದ್ದಾರೆ, ಡಿಸ್ಕ್ರೀಟ್ ಡೇಟಾ ಕೊಟ್ಟಿಲ್ಲ, ಕಂಟಿನ್ಯೂಸ್ ಡೇಟಾ ಕೊಟ್ಟಿದ್ದಾರೆ. ಸೊ ಕಂಟಿನ್ಯೂಸ್ ಡೇಟಾ ಅಂತ ಹೇಗೆ ಗೊತ್ತಾಗುತ್ತೆ, ಕ್ಲಾಸ್ ಇಂಟರ್ವಲ್ ಇದೆ ನೋಡಿ, 1 to 3, 3 to 5, 5 to 7, 7 to 9, 9 to 11, 11 to 13, 13 to 15, 15 to 17. So frequencies 6, 53, 85, 56, 21, 16, 4, 4.
ಓಕೆ. ಸೊ ಕಂಟಿನ್ಯೂಸ್ ಡೇಟಾ ಕೊಟ್ಟಾಗ ನಮಗೆ ಡಿಸೈಲ್ಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಪರ್ಸೆಂಟೇಜ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಫಾರ್ಮುಲಾ ಗೊತ್ತಿದೆ. ಸೊ ಫಾರ್ಮುಲಾ ಅಪ್ಲೈ ಮಾಡಿ ನಾವೇನ್ ಮಾಡೋಣ, ವ್ಯಾಲ್ಯೂಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಕ್ವಶನ್ ಅರ್ಥ ಆಗಿದೆ ಅಂತ ತಿಳ್ಕೊಳ್ತೇನೆ, ಯಾಕಂತ ಹೇಳಿದ್ರೆ ಕ್ವಶನ್ ಅರ್ಥ ಮಾಡ್ಕೊಳ್ಳೋದೇ ಇಂಪಾರ್ಟೆಂಟ್. ಒಮ್ಮೆ ನಮಗೆ ಕ್ವಶನ್ ಅರ್ಥ ಆಯ್ತು ಅಂತ ಹೇಳಿದ್ರೆ ಏನು ಡೇಟಾ ಕೊಟ್ಟಿದ್ದಾರೆ, ಏನು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ, ಆ ಡೇಟಾ ಕೊಟ್ಟವಾಗ ಅದನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಏನು ಫಾರ್ಮುಲಾ ಬೇಕು ಅಷ್ಟು ಗೊತ್ತಿದ್ರೆ ನಾವು ಈಸಿಯಾಗಿ ಸಾಲ್ವ್ ಮಾಡ್ತೀವಿ. ಸೊ ಏನ್ ಕೇಳಿದ್ದಾರೆ ನಮಗೆ, 9th ಡಿಸೈಲ್ ಕೇಳಿದ್ದಾರೆ, 50 ಪರ್ಸೆಂಟೈಲ್ ಕೇಳಿದ್ದಾರೆ. ಗೊತ್ತಾಯ್ತು ನಮಗೆ ಕ್ವಶನ್. ಏನ್ ಡೇಟಾ ಕೊಟ್ಟಿದ್ದಾರೆ, ಕಂಟಿನ್ಯೂಸ್ ಡೇಟಾ ಕೊಟ್ಟಿದ್ದಾರೆ. ಇನ್ನು ಒಂದು ನಾವು ಐಡೆಂಟಿಫೈ ಮಾಡೋದಿದೆ, ಕಂಟಿನ್ಯೂಸ್ ಡೇಟಾ ಕೊಟ್ಟಾಗ ಡಿಸೈಲ್ಸ್ ಮತ್ತೆ ಪರ್ಸೆಂಟೈಲ್ಸ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಏನ್ ಫಾರ್ಮುಲಾ ಇದೆ ಅದನ್ನ ಅಪ್ಲೈ ಮಾಡಿಕೊಂಡು ಆ ಫಾರ್ಮುಲಾದಲ್ಲಿ ಏನೇನು ನಮಗೆ ವ್ಯಾಲ್ಯೂಸ್ ಬೇಕು ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ we can easily get deciles and percentiles. ಓಕೆ. ಸೊ ಸೊಲ್ಯೂಷನ್ ಮಾಡೋಣ. ಎಷ್ಟಿದು ಪ್ರಾಬ್ಲಮ್ ನಂಬರ್ 8 ಸೊಲ್ಯೂಷನ್. ಸೊ ಎರಡು ಕೇಳಿರೋದ್ರಿಂದ ಫಸ್ಟ್ ನಾನು ಕ್ಯಾಲ್ಕುಲೇಷನ್ ಆಫ್ 9th decile ಅದನ್ನು ಕೊಡ್ತೇನೆ. That is D9. D9 ಕ್ಯಾಲ್ಕುಲೇಟ್ ಮಾಡೋದು. ಓಕೆ. ಸೊ ಕಂಟಿನ್ಯೂಸ್ ಡೇಟಾ ಕೊಟ್ಟಿರೋದ್ರಿಂದ ನಾವು ಡೈರೆಕ್ಟ್ ಫಾರ್ಮುಲಾ ಹಾಕೋಣ. D9 is equal to ಏನಂತ ಫಾರ್ಮುಲಾ, D9 is equal to, so what is the formula, L plus, so first I have L plus bracket IN divided by 10 minus CF whole divided by F into C. So formula check ಮಾಡ್ಕೊಳ್ಳಿ ಒಮ್ಮೆ, ಯಾಕಂದ್ರೆ ಫಾರ್ಮುಲಾ ಕರೆಕ್ಟ್ ಆಗಿದ್ರೆ ಆನ್ಸರ್ ಕರೆಕ್ಟ್ ಬರುತ್ತೆ, ಇಲ್ಲದಿದ್ರೆ ಆನ್ಸರ್ ಬರೋದಿಲ್ಲ. ಒಮ್ಮೆ ಚೆಕ್ ಮಾಡೋಣ. ಏನಿದೆ ಫಾರ್ಮುಲಾ, L plus IN divided by 10 minus CF divided by F into C because of continuous data. Continuous data ಕೊಟ್ಟಿರೋದ್ರಿಂದ ಈ ಫಾರ್ಮುಲಾ ಬರುತ್ತೆ. D9 is equal to L plus I ಅಂತ ಹೇಳಿದ್ರೆ 9 ಬರುತ್ತೆ, ಅದನ್ನು ಗೊತ್ತಿದೆ. ಆಮೇಲೆ ಡಿವೈಡ್ ಬೈ 10 ಯಾಕಂತ ಹೇಳಿದ್ರೆ ಡಿಸೈಲ್ಸ್ ಕೊಟ್ರೆ 10, ಕ್ವಾರ್ಟೈಲ್ಸ್ ಕೊಟ್ರೆ 4, ಪರ್ಸೆಂಟೈಲ್ಸ್ ಕೊಟ್ರೆ 100. n ಯಾವಾಗಲೂ 100 ಬರುತ್ತೆ. ಓಕೆ. ಆಮೇಲೆ ಬಿಕಾಸ್ ಆಫ್ ಡಿಸೈಲ್ಸ್ ಇಲ್ಲಿ 10. ಆಮೇಲೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ನಾವು ನೋಡಬೇಕು ಎಲ್ಲಿ ಬರುತ್ತೆ ಅಂತ, ಫ್ರೀಕ್ವೆನ್ಸಿ ಕೂಡ ನೋಡಬೇಕು ಎಲ್ಲಿ ಬರುತ್ತೆ ಅಂತ. C ಅಂತ ಹೇಳಿದ್ರೆ ವಿಡ್ತ್ ಆಫ್ ದಿ ಕ್ಲಾಸ್ ಇಂಟರ್ವಲ್. ಓಕೆ. ಇದು ಮೇನ್ ಫಾರ್ಮುಲಾ. ಸೊ ಇನ್ನ L ನಮಗೆ ಬೇಕೀಗ, CF ಬೇಕು, F ಬೇಕು, C ಬೇಕು, IN ಕ್ಯಾಲ್ಕುಲೇಟ್ ಮಾಡಬೇಕು. ಇವೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ನಮಗೆ ಡಿಸೈಲ್ ಕ್ಲಾಸ್ ಬೇಕು. ಸೊ ಡಿಸೈಲ್ ಕ್ಲಾಸ್ ಬೇಕಂದ್ರೆ ನಾವು ಏನು ಮಾಡಬೇಕು, IN by 10 ಫಾರ್ಮುಲಾ ಹಾಕ್ತೇವೆ. ಓಕೆ. IN by 10 ಫಾರ್ಮುಲಾ ಹಾಕ್ತೇವೆ. ಸೊ ಅದಕ್ಕೂ ಮೊದಲು ನಾವು ಏನು ಮಾಡೋಣ, ಕೊಟ್ಟಿರೋ ಡೇಟಾನ ಬರ್ಕೊಳ್ಳೋಣ. ಓಕೆ. ಸೊ ಕಾಲಮ್ಸ್ ಮಾಡ್ತೇನೆ. ಕಾಲಮ್ ನಂಬರ್ 1 ಕ್ಲಾಸ್ ಇಂಟರ್ವಲ್. ಸೊ ಎಷ್ಟು ಕ್ಲಾಸ್ ಇಂಟರ್ವಲ್ ಇದೆ, 1 2 3 4 5 6 7 8 ಇದೆ. 1 2 3 1 2 3 ಓಕೆ. 3 to 5 5 to 7 ಕರೆಕ್ಟಾ, 7 to 9 ಕರೆಕ್ಟಾ, 9 to 11 11 to 13 13 to 15 15 to 17 ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ. ಎರಡನೇ ಕಾಲಮ್ ಏನು ಮಾಡೋಣ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಓಕೆ. ಫ್ರೀಕ್ವೆನ್ಸಿ ಎಷ್ಟು ಕೊಟ್ಟಿದ್ದಾರೆ, 6 53 6 53 85 56 85 56 21 16 4 4 16 4
ಸೊ ಅಷ್ಟು ಟೋಟಲ್ ಮಾಡಿದ್ರೆ ನಮಗೆ ಏನು ಸಿಗುತ್ತೆ n ಸಿಗುತ್ತೆ ಅಲ್ವಾ ಎಷ್ಟಾಗುತ್ತೆ ಇಲ್ಲಿ 6 plus 3 9 plus 5 14 plus 6 20 21 plus 6 27 31 35 5 3 3 plus 1 4 plus 2 6 plus 5 11 plus 8 19 plus 5 24 245 ಆಯ್ತಾ ಅವೆಲ್ಲ ಏನು ಹೇಳಿದೆ ನೆಕ್ಸ್ಟ್ ಕಾಲಮ್ ಒಂದು ಏನು ಮಾಡ್ಕೋಬೇಕು ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕ್ವಾರ್ಟೈಲ್ಸ್ ಡಿಸೈಲ್ಸ್ ಪರ್ಸೆಂಟೈಲ್ಸ್ ಆಮೇಲೆ ಮೀಡಿಯನ್ ಕ್ಯಾಲ್ಕುಲೇಟ್ ಮಾಡುವಾಗ ಯಾವಾಗಲೂ ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಮಾಡ್ಕೋಬೇಕು ಬಿಕಾಸ್ ಆಫ್ ದಿ ಫಾರ್ಮುಲಾ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಓಕೆ ಸೊ ಏನಾಗುತ್ತೆ 6 ಆಗಿರುತ್ತೆ 6 plus 53 59 so 59 plus 85 calculate ಮಾಡ್ತೋಣ 59 plus 85 144 so 144 plus 56 200 200 plus 21 221 221 plus 16 237 237 plus 4 241 241 plus 4 245 so n is 245 so ಇಷ್ಟು ಕ್ಯಾಲ್ಕುಲೇಟ್ ಮಾಡಬೇಕು ಓಕೆ ಈಗ ಏನು ಮಾಡಬೇಕು ನಾವು n ಬೇಕು in/10 ಬೇಕು ಫ್ರೀಕ್ವೆನ್ಸಿ ಬೇಕು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಬೇಕು c ಬೇಕು ಓಕೆ ಸೊ ಅದಕ್ಕೆ ಫಸ್ಟ್ ಸ್ಟೆಪ್ ಏನು ಮಾಡೋಣ ನಾನು ಸ್ಟೆಪ್ಸ್ ಅಂತ ಹಾಕ್ತೀನಿ ನಿಮಗೆ ಈಸಿ ಆಗುತ್ತೆ ಸ್ಟೆಪ್ 1 calculation of decile class that is in divided by 10 so which is equal to in is still 9th decile ಕೇಳಿದ್ದಾರೆ 9 into okay n ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ದೇವೆ what is the n so n ಎಷ್ಟು ಕ್ಯಾಲ್ಕುಲೇಟ್ ಮಾಡಿದ್ದೇವೆ 245 okay so n is 245 divided by 10 which is equal to 9 into 245 ಎಷ್ಟು ಬರುತ್ತೆ ಅದು 9 into 245 2205 divided by 10 okay divided by 10 220.5 so after getting this value 220.5 so ಈ ವ್ಯಾಲ್ಯೂ ಬಂದ ಮೇಲೆ ಈ ವ್ಯಾಲ್ಯೂ ಎಲ್ಲಿ ಬರುತ್ತೆ ಅಂತ ನೋಡಬೇಕು ಎಲ್ಲಿ ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಈ ವ್ಯಾಲ್ಯೂ ಎಲ್ಲಿ ಬರುತ್ತೆ ನಿಯರ್ ಬೈ ಎಲ್ಲಿ ಬರುತ್ತೆ 6 ಅಲ್ಲಿ ಬರೋದಿಲ್ಲ 59 ಅಲ್ಲಿ ಬರೋದಿಲ್ಲ 144 ಅಲ್ಲಿ ಬರೋದಿಲ್ಲ 200 ಅಲ್ಲಿ ಬರೋದಿಲ್ಲ 221 ಅಲ್ಲಿ ಬರುತ್ತೆ ಓಕೆ ಸೊ 220.5 ಎಲ್ಲಿ ಬರುತ್ತೆ 221 ಅಲ್ಲಿ ಬರುತ್ತೆ so ಎಲ್ಲ ನಾವು ಇಲ್ಲೇ ಬರ್ಕೊಂಡು ಬಿಡೋಣ this is our decile class ಅಲ್ಲಿ ಏನಾಯಿತು ಇದು ಫ್ರೀಕ್ವೆನ್ಸಿ ಆಯಿತು 21 ಇದು ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಆಯಿತು ಇದು ಎಲ್ ಆಯಿತು ಓಕೆ ಸೊ ಈಗ ಬರೆಯೋಣ ಇಲ್ಲಿ ಎಲ್ ಅಂತ ಹೇಳಿದ್ರೆ therefore L is equal to lower limit of the decile class 9 okay in/10 ಕ್ಯಾಲ್ಕುಲೇಟ್ ಮಾಡಿದ್ದೇವೆ in/10 ಎಷ್ಟು ಬಂದಿದೆ 220.5 ಕ್ಯಾಲ್ಕುಲೇಟ್ ಮಾಡಿದ್ದೇವೆ ಓಕೆ ಆಮೇಲೆ CF ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಸಿಕ್ಕಿದೆ 200 ಓಕೆ ಫ್ರೀಕ್ವೆನ್ಸಿ ಸಿಕ್ಕಿದೆ ಎಷ್ಟಿದೆ 21 ಓಕೆ C ವಿಡ್ತ್ ಎಷ್ಟಾಗುತ್ತೆ 9 to 11 ಅಂತ ಹೇಳಿದ್ರೆ 2 ವಿಡ್ತ್ ಆಯ್ತು
what else? So all the values we calculated. Okay, so this is step 1. Step 2 ಏನು ಮಾಡೋಣ, ಡೈರೆಕ್ಟ್ ಆಗಿ ಫಾರ್ಮುಲಾ ಹಾಕೋಣ. Therefore D9 is equal to L plus IN by 10 minus CF divided by F into C. So L ಎಷ್ಟಿದೆ, ವ್ಯಾಲ್ಯೂಸ್ ಹಾಕ್ತಾ ಹೋಗ್ತೇನೆ. 9 plus IN by 10 ಎಷ್ಟಿದೆ, 220.5 minus cumulative frequency 200 ಇದೆ, divided by frequency ಎಷ್ಟಿದೆ, 21 ಇದೆ, into C ಎಷ್ಟಿದೆ, N. ಇಷ್ಟಾದ್ಮೇಲೆ 9 plus 220.5 minus 200 ಎಷ್ಟು ಬರುತ್ತೆ, ಇದು 20.5 divided by 21 into C. C ಅಂದ್ರೆ N is equal to 9 plus 20.5 into 2. Calculate ಮಾಡೋಣ. 20.5 into 2 is equal to 41. 41 divided by 21. Okay, so 9 plus 41 divided by 21. 1.95, which is equal to, therefore D9 is equal to 9 plus 1.95. Sorry, 9 plus 1.95, 10.95. This is called as partition value. ಏನಿದೆ partition value ಅಂತ ಹೇಳಿದ್ರೆ D9 ಎಷ್ಟು ಬಂದಿದೆ, 10.95 ಬಂದಿದೆ. ಓಕೆ, ಸೇಮ್ ಆಗಿ ನಾವು ಮೀಡಿಯನ್ ಮೋಡ್ ಗಳನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವೋ ಕಂಟಿನ್ಯೂಸ್ ರೇಟ್ ಆಗಿ ಅದೇ ಟೈಪ್ ಫಾರ್ಮುಲಾ ಇದೆ. ಓಕೆ, ಸೊ ಫಸ್ಟ್ ಏನ್ ಮಾಡಬೇಕು, ಏನ್ ಕ್ವಶನ್ ಕೇಳಿದಾರೆ ಅಂತ ನೋಡ್ಕೋಬೇಕು, ಆಮೇಲೆ ಯಾವ ಡೇಟಾ ಕೊಟ್ಟಿದ್ದಾರೆ ನೋಡ್ಕೋಬೇಕು. ಅನ್ಗ್ರೂಪ್ ಡೇಟಾನೋ ಗ್ರೂಪ್ ಡೇಟಾನೋ. ಗ್ರೂಪ್ ಡೇಟಾ ಕೊಟ್ಟಿದ್ರೆ ಕಂಟಿನ್ಯೂಸ್ ಡೇಟಾನೋ ಡಿಸ್ಕ್ರೀಟ್ ಡೇಟಾನೋ. ಕಾಮನ್ ಆಗಿ ಕಂಟಿನ್ಯೂಸ್ ಡೇಟಾನೇ ಕೊಡ್ತಾರೆ ಹೆಚ್ಚಿನ ಕೇಸ್ಗಳಲ್ಲಿ. ಓಕೆ, ಸೊ ಕಂಟಿನ್ಯೂಸ್ ಡೇಟಾ ಕೊಟ್ಟಾಗ ಮೊದಲು ಕಂಟಿನ್ಯೂಸ್ ಡೇಟಾ ಫಾರ್ಮುಲಾ ಹಾಕೋದು, ಆಮೇಲೆ ಆ ಫಾರ್ಮುಲಾದಲ್ಲಿ ಏನೇನು ವ್ಯಾಲ್ಯೂಸ್ ಬೇಕು ಅದನ್ನೇ ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನೇ ಕ್ಯಾಲ್ಕುಲೇಟ್ ಮಾಡಬೇಕಂತ ಹೇಳಿದ್ರೆ ಅವ್ರು ಕೊಟ್ಟಿರೋ ಡೇಟಾ ತಗೋಬೇಕು. ಕ್ಲಾಸ್ ಇಂಟರ್ವಲ್ ಕೊಟ್ಟಿದ್ದಾರೆ, ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ. ಆಮೇಲೆ ಕಾಮನ್ ರೂಲ್ ಏನು ಹೇಳುತ್ತೆ, ಡಿಸೈಡ್ಸ್ ಮತ್ತೆ ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡುವಾಗ ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಹಾಕೋಬೇಕು. ಸೊ ಅದಕ್ಕೆ ನಾವು ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಅಪ್ಲೈ ಮಾಡಿದ್ದೇವೆ. ಈಗ ನಮ್ಗೆ ಏನ್ ಬೇಕು, ಇವೆಲ್ಲ ವ್ಯಾಲ್ಯೂಸ್ ಬೇಕು. ಇವೆಲ್ಲ ವ್ಯಾಲ್ಯೂಸ್ ಬೇಕಂತ ಹೇಳಿದ್ರೆ ಡಿಸೈಡ್ ಕ್ಲಾಸ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಡಿಸೈಡ್ ಕ್ಲಾಸ್ ಬೇಕಂತ ಹೇಳಿದ್ರೆ IN/10 ಫಾರ್ಮುಲಾ ಹಾಕಬೇಕು. ಸೊ I ನಮಗೆ ಗೊತ್ತಿದೆ 9 ಅಂತ, N ಕ್ಯಾಲ್ಕುಲೇಟ್ ಮಾಡಿದ್ರೆ 245, ಸೊ 220.5 ಬಂತು. ಈ 220.5 ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿಯಲ್ಲಿ ಎಲ್ಲಿ ಬರುತ್ತೆ ಅಂತ ನೋಡೋಣ. ಅಂದ್ರೆ ಎಕ್ಸಾಕ್ಟ್ ಇರೋದಿಲ್ಲ, ಬಟ್ ನಿಯರ್ ಬೈ ಇದೆ. ಸೊ 220.5 ಅಂತ ಹೇಳಿದ್ರೆ 200 ಹತ್ರ ಬರಲ್ಲ, 221 ಬರುತ್ತೆ. ಸೊ ಇಲ್ಲಿ ನಾವು ಮಾರ್ಕ್ ಮಾಡ್ಕೋಬೇಕು. ಅವಾಗ ನಮಗೆ ಡಿಸೈಡ್ ಕ್ಲಾಸ್ ಸಿಗುತ್ತೆ. ಸೊ ಲೋವರ್ ಲಿಮಿಟ್ ಸಿಗುತ್ತೆ, L ಫ್ರೀಕ್ವೆನ್ಸಿ ಸಿಗುತ್ತೆ, ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಸಿಗುತ್ತೆ, ಓಕೆ, ವಿಡ್ತ್ ಸಿಗುತ್ತೆ. ಸೊ ಎಲ್ಲ ವ್ಯಾಲ್ಯೂಸ್ ಹಾಕೊಂಡು ಮೇನ್ ಫಾರ್ಮುಲಾದಲ್ಲಿ ಅಪ್ಲೈ ಮಾಡಿದ್ರೆ we get decides, 9th decide. ಓಕೆ, ಇದು ನಮ್ಮ A ಕ್ವೆಶ್ಚನ್ ಗೆ ಆನ್ಸರ್. A ಕ್ವೆಶ್ಚನ್ ಗೆ ಆನ್ಸರ್. ಬಟ್ ಇಲ್ಲಿ ಇನ್ನೊಂದು ಕ್ವೆಶ್ಚನ್ ಇದೆ. ಕ್ವೆಶ್ಚನ್ ಇಸ್ ನಾಟ್ ಯೆಟ್ ಓವರ್. ಒಂದು ಫೈಂಡ್ ದಿ 9th decide and 55th percentile ಅಂತ ಕೇಳ್ತಾರೆ. ಸೊ 55th percentile ಬೇಕಂತ ಹೇಳಿದ್ರೆ ನಾವು ಇದನ್ನ B ಅಂತ ಮಾಡ್ಕೊಳ್ಳೋಣ. ಸೊ ಒಂದು ನಿಮಿಷ ನೋಡ್ಕೊಳ್ಳಿ, ನಾನು ಪ್ರಾಬ್ಲಮ್ ಹಾಗೆ ಇಡ್ತೇನೆ ಬೋರ್ಡ್ ಮೇಲೆ. ಕರೆಕ್ಟ್ ಆಗಿ ಸಾಲ್ವ್ ಮಾಡ್ಕೋಬೇಕು, ಕರೆಕ್ಟ್ ಆಗಿ ನೋಡ್ಕೋಬೇಕು, ಎಲ್ಲಿ ಏನೇ ಡೌಟ್ಸ್ ಬಂದ್ರು ಕೇಳಬೇಕು. ಓಕೆ, ಸೊ ಮೊದಲು ಏನ್ ಮಾಡಬೇಕು, ಯಾವುದೇ ಸ್ಟ್ಯಾಟಿಸ್ಟಿಕ್ಸ್ ಪ್ರಾಬ್ಲಮ್ ಇರಲಿ ಮೊದಲು ನಮಗೆ ಫಾರ್ಮುಲಾ ಗೊತ್ತಿರಬೇಕು. ಆ ಫಾರ್ಮುಲಾದಲ್ಲಿ ಏನೇನು ವ್ಯಾಲ್ಯೂಸ್ ಬೇಕು ಅವೆಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅವೆಲ್ಲ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಸ್ಟೆಪ್ಸ್ ಗೊತ್ತಿರಬೇಕು. ಓಕೆ, ಸೊ ದಿಸ್ ಇಸ್ ಆಫ್ 9th decide. ಸೊ ಇನ್ನೊಂದು ಕ್ವೆಶ್ಚನ್ ಕೇಳಿದ್ದಾರೆ 55th percentile. ಸೊ ನೀವು ಎಕ್ಸಾಮ್ ಅಲ್ಲಿ ಒಂದು ಸಪರೇಟ್
ಕಾಲಮ್ ಮಾಡೋದು ಬೇಡ, ಕಾಲಮ್ಸ್ ಹಾಗೆ ಇರಲಿ. ಓಕೆ, ಅಲ್ಲಿಯೇ ನೀವು 50 ಪರ್ಸೆಂಟೈಲ್ ಕ್ಲಾಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬಹುದು. ಮತ್ತೆ ಸಪರೇಟ್ ಆಗಿ ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ ಕಾಲಮ್ ಎಲ್ಲ ಮಾಡಬೇಕಂತ ಇಲ್ಲ, ಗೊತ್ತಾಯ್ತು? ಸೊ ಇದು ಕಾಲಮ್ಸ್ ಹಾಗೆ ಇರುತ್ತೆ, ಅಲ್ಲಿಯೇ ನೀವು ಐಡೆಂಟಿಫೈ ಮಾಡ್ಕೋಬಹುದು. ಕ್ಯಾಲ್ಕುಲೇಷನ್ ಆಫ್ ಇಲ್ಲಿ ಚೇಂಜ್ ಆಗುತ್ತೆ, ಕ್ಯಾಲ್ಕುಲೇಷನ್ ಆಫ್ ಫಾರ್ಮುಲಾ ಚೇಂಜ್ ಆಗುತ್ತೆ. ಇದು ಆಲ್ಮೋಸ್ಟ್ ಸೇಮ್ ಇರುತ್ತೆ, ಇದು ಚೇಂಜ್ ಆಗುತ್ತೆ. ಜಸ್ಟ್ ನಾನು ವ್ಯಾಲ್ಯೂಸ್ ಹಾಕ್ತಾ ಹೋಗ್ತೇನೆ. ಓಕೆ, ಇಲ್ಲಿಯೂ ಕೂಡ ಬೇಡ, ಎಲ್ಲವನ್ನು ರಫ್ ಮಾಡೋಣ, ಮತ್ತೆ ಕನ್ಫ್ಯೂಸ್ ಮಾಡ್ಕೊಳ್ಳೋದು ಬೇಡ. ಓಕೆ, ಆಲ್ಮೋಸ್ಟ್ ಎಲ್ಲವನ್ನು ರಫ್ ಮಾಡೋಣ. ಬಟ್ ಇಲ್ಲಿ ಫಾರ್ಮುಲಾ ಹೀಗೆ ಬರುತ್ತೆ, ಜಸ್ಟ್ ಒಂದು ಸಣ್ಣ ಚೇಂಜ್ ಆಗುತ್ತೆ. ಕ್ಯಾಲ್ಕುಲೇಷನ್ ಆಫ್ 55th ಪರ್ಸೆಂಟೈಲ್ ಅಲ್ವಾ, ಅಂದರೆ P55 ಕ್ಯಾಲ್ಕುಲೇಟ್ ಮಾಡಿ. P55. ಸೊ ಮೊದಲು ಏನು ಮಾಡೋಣ, ಕಂಟಿನ್ಯೂಸ್ ಡೇಟಾ ಫಾರ್ಮುಲಾ ಹಾಕೋಣ. P55 is equal to L plus IN divided by 100. ಉಳಿದೆಲ್ಲ ಸೇಮ್ ಇರುತ್ತೆ. ಅಲ್ಲಿ ಡೆಸೈಲ್ ಕೇಳಿದ್ರೆ ಇಲ್ಲಿ ಪರ್ಸೆಂಟೈಲ್ ಕೇಳಿದ್ದಾರೆ. ಪರ್ಸೆಂಟೈಲ್ ಕೇಳಿದ್ದಾರೆ ಅಂದ್ರೆ 100 ಆಗುತ್ತೆ. ಪರ್ಸೆಂಟೈಲ್ ಅಂತ ಹೇಳಿದ್ರೆ 100 ಈಕ್ವಲ್ ಪಾರ್ಟ್ಸ್. ಕೊಟ್ಟಿರೋ ವ್ಯಾಲ್ಯೂಸ್ ಗಳನ್ನು ನಾವು 100 ಈಕ್ವಲ್, ಕೊಟ್ಟಿರೋ ಡೇಟಾನ 100 ಈಕ್ವಲ್ ಪಾರ್ಟ್ಸ್ ಆಗಿ ಡಿವೈಡ್ ಮಾಡಿದ್ರೆ ಅದನ್ನ ಪರ್ಸೆಂಟೈಲ್ ಅಂತ ಹೇಳ್ತೇವೆ. 10 ಈಕ್ವಲ್ ಪಾರ್ಟ್ಸ್ ಮಾಡಿದ್ರೆ ಡಿಸೈಲ್ಸ್ ಅಂತ ಹೇಳ್ತೇವೆ. 4 ಈಕ್ವಲ್ ಪಾರ್ಟ್ಸ್ ಮಾಡಿದ್ರೆ ಅದನ್ನ ಕ್ವಾರ್ಟೈಲ್ಸ್ ಅಂತ ಹೇಳ್ತೇವೆ. ಓಕೆ, ಸೊ ಇಲ್ಲಿ ಏನು ಮಾಡೋಣ, ಈಗ ವ್ಯಾಲ್ಯೂಸ್ ಬೇಕು. ಓಕೆ, ಇದೆಲ್ಲ ಸೇಮ್ ಇರುತ್ತೆ. ಕ್ಲಾಸ್ ಇಂಟರ್ವಲ್ ಫ್ರೀಕ್ವೆನ್ಸಿ ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಸೇಮ್ ಇರುತ್ತೆ. ಈಗ ಕ್ಯಾಲ್ಕುಲೇಷನ್ ಆಫ್ ಪರ್ಸೆಂಟೈಲ್ ಕ್ಲಾಸ್, ಕ್ಯಾಲ್ಕುಲೇಷನ್ ಆಫ್ ಪರ್ಸೆಂಟೈಲ್ ಕ್ಲಾಸ್. ಸೊ ಪರ್ಸೆಂಟೈಲ್ ಕ್ಲಾಸ್ ಬೇಕಂತ ಹೇಳಿದ್ರೆ we apply this, that is IN divided by 100 which is equal to, ಈಗ I ಎಷ್ಟು 55th ಪರ್ಸೆಂಟೈಲ್ ಅಲ್ವಾ, 55 into n ಸೇಮ್ ಇರುತ್ತೆ 245. ಓಕೆ, ಡಿವೈಡೆಡ್ ಬೈ 100 ಎಷ್ಟಾಗುತ್ತೆ ಇದು, 55 into 245 divided by 100. ಮೊದಲು ಇದನ್ನು ಹಾಕೋಣ, 55 into 245 ಎಷ್ಟು ಬರ್ತಿದ್ದು, 13,475 divided by 100 ಎಷ್ಟು ಬರ್ತಿದ್ದು, 134.75. 134.75 ಕರೆಕ್ಟಾ, 134.75. ಸೊ ಇಮಿಡಿಯೇಟ್ ಆಗಿ ನಾವು ಈ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ, ಆಫ್ಟರ್ ಕ್ಯಾಲ್ಕುಲೇಟಿಂಗ್ ದಿಸ್ ವ್ಯಾಲ್ಯೂ, immediately after calculating this value, we have to identify under which less than cumulative frequency this value comes. So ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿದ್ಮೇಲೆ ಇಮಿಡಿಯೇಟ್ ಆಗಿ ಈ ವ್ಯಾಲ್ಯೂ ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಎಲ್ಲಿ ಬರುತ್ತೆ ನೋಡಬೇಕು. ಸೊ 130, ಸೊ ಇಲ್ಲಿ 221, 134.75 ಎಲ್ಲಿ ಬರುತ್ತೆ, 134.75. 6 ಅಲ್ಲಿ ಬರಲ್ಲ, 59 ಅಲ್ಲಿ ಬರಲ್ಲ, 144 ಅಲ್ಲಿ ಬರುತ್ತೆ. So this is our percentile class. Okay, so ಇಲ್ಲಿ ನಮಗೆ ಏನೇನು ಬೇಕು, ಈಗ L ಸಿಕ್ತು, lower limit of the percentile class 5 ಆಯ್ತು, frequency ಸಿಕ್ತು 85, cumulative frequency preceding the percentile class 59 ಆಯ್ತು, width ಸಿಕ್ಕಿದೆ 5 to 7 ಅಂತ ಹೇಳಿದ್ರೆ 2 width ಆಯ್ತು. ಸೊ ಎಲ್ಲವನ್ನು ಬರ್ಕೊಳ್ಳೋಣ. therefore L is equal to ಎಷ್ಟಾಯ್ತು, ಈಗ 5 ಆಯ್ತು. ಓಕೆ, IN by 100 ಎಷ್ಟಾಯ್ತು, 134.75. ಓಕೆ, ಮತ್ತೆ ನಮಗೆ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಎಷ್ಟಾಯ್ತು, ಈಗ
ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ 59 ಆಯಿತು ಕರೆಕ್ಟಾ. ಫ್ರೀಕ್ವೆನ್ಸಿ ಎಷ್ಟಾಯಿತು ಈಗ 85. ಕ್ಲಾಸ್ ಇಂಟರ್ವಲ್ ವಿಡ್ತ್ ಎಷ್ಟಾಯಿತು 2 ಆಯಿತು. ಸೊ ಎಲ್ ಸಿಕ್ಕಿದೆ 5. IN/100 ಕ್ಯಾಲ್ಕುಲೇಟ್ ಮಾಡಿದ್ದೇವೆ 134.75. ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಿದ್ದೇವೆ 59. ಫ್ರೀಕ್ವೆನ್ಸಿ ನಮಗೆ ಸಿಕ್ಕಿದೆ 85. ಸಿ ಸಿಕ್ಕಿದೆ, ಕ್ಲಾಸ್ ಇಂಟರ್ವಲ್ ವಿಡ್ತ್ ಸಿಕ್ಕಿದೆ 5 to 7 ಅಂತ ಹೇಳಿದ್ರೆ 6 7. ಓಕೆ, ಸೊ ಅದು 2 ಆಯಿತು. ಈಗ ಎಲ್ಲ ವ್ಯಾಲ್ಯೂಸ್ ಅನ್ನು ಅಪ್ಲೈ ಮಾಡೋಣ. therefore P55 is equal to L plus IN divided by 100 minus CF divided by F into 100. Sorry, into 2. C ಎಷ್ಟಿದೆ 2 ಇದೆ. ಓಕೆ, ಸೊ L ಎಷ್ಟಾಯ್ತು ಈಗ 5 plus IN/100 ಎಷ್ಟಿದೆ 134.75 minus cumulative frequency 59 divided by F ಎಷ್ಟಿದೆ 85 into 2. ಸಿಂಪ್ಲಿಫೈ ಮಾಡೋಣ. 5 plus 134.75 minus 134.75 minus 59 ಬಂತಿದು 75.75 divided by 85 into 2. Okay, so 5 plus 75.75 into 2 151.5 divided by 85. Okay, so 5 plus 151.5 divided by 85, 1.78, which is equal to plus 5, 6.78. Therefore P55 is equal to 6.78. Right, 6.78. ಸೊ ಬುಕ್ಕಲ್ಲಿ ಕೂಡ ಅಷ್ಟೇ ಇದೆ. ಅಂದ್ರೆ ನೀವು ಎಲ್ಲ ವ್ಯಾಲ್ಯೂಸ್ ಅನ್ನು ಕರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡಿ, ಇಫ್ ಯು ಕ್ಯಾಲ್ಕುಲೇಟ್ ಆಲ್ ದಿ ವ್ಯಾಲ್ಯೂಸ್ ಕರೆಕ್ಟ್ಲಿ, ಪ್ಲಸ್ when you are applying the correct formula and when you are following the steps to calculate. So this is our step number 2. And somewhat if you know the mathematical calculations, you can easily get whether it is arithmetic mean, median, mode, quartiles, deciles, percentiles. But ನಾನು repeatedly I am telling, ಪದೇ ಪದೇ ಹೇಳ್ತಾ ಇರ್ತೇನೆ, ಒಂದು ಪಾಯಿಂಟ್ ನೀವು ಏನು ನೆನಪಿಟ್ಕೋಬೇಕಂತ ಹೇಳಿದ್ರೆ, ಮೀಡಿಯನ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದವಾಗ, ಕ್ವಾರ್ಟೈಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದವಾಗ, ಡಿಸೈಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದವಾಗ, ಪರ್ಸೆಂಟೈಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೇಳಿದವಾಗ, ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿ ಕಾಲಮ್ ಈಸ್ ಕಂಪಲ್ಸರಿ, ಮ್ಯಾಂಡೇಟರಿ. ಗೊತ್ತಾಯ್ತು? ಸೊ ಮೀಡಿಯನ್, ಕ್ವಾರ್ಟೈಲ್ಸ್, ಡಿಸೈಲ್ಸ್, ಪರ್ಸೆಂಟೈಲ್ಸ್ ಇದಿಷ್ಟಕ್ಕೆ ನೀವು ಲೆಸ್ ದೆನ್ ಕ್ಯುಮುಲೇಟಿವ್ ಫ್ರೀಕ್ವೆನ್ಸಿನ ಕಾಲಮ್ ಅನ್ನ ಮಾಡಿಕೊಳ್ಳೇಬೇಕು. ಯಾಕಂತ ಹೇಳಿದ್ರೆ ಎಲ್ಲ ಡೇಟಾ ನಮಗೆ ಸಿಗೋದು ಈ ಕಾಲಮ್ ಮಾಡ್ಕೊಂಡಾಗ, ಅದಕ್ಕೆ ಕರೆಕ್ಟ್ ಆಗಿ ಥಿಯರಿನೂ ಕೂಡ ನೆನಪಲ್ಲಿ ಇಟ್ಕೋಬೇಕು. ಓಕೆ, ಸೊ ಒಂದು ನಿಮಿಷ ಪ್ರಾಬ್ಲಮ್ ಇರುತ್ತೆ ಬೋರ್ಡ್ ಮೇಲೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. Verified? Understood? So ಎಲ್ಲರಿಗೂ ಗೊತ್ತಾಯ್ತು ಅಂತ ತಿಳ್ಕೊಳ್ಳುತ್ತೇನೆ. Again no need to confuse. Any confusion ಇದ್ರೂ ಕೂಡ you can contact me. Definitely I will help you. Okay? So no need to worry. ಇಲ್ಲ ನನಗೆ ಗೊತ್ತಾಗಲಿಲ್ಲ, ಇದು ಬರೋದಿಲ್ಲ, ಕಷ್ಟ ಇದೆ. No. Nothing is impossible provided if you practice. So ನಾವು ಪ್ರಾಕ್ಟೀಸ್ ಮಾಡಿದ್ರೆ ಯಾವುದು ಕೂಡ ಕಷ್ಟ ಆಗುವುದಿಲ್ಲ, ಅದನ್ನು ಸೊಲ್ಯೂಷನ್ ಮಾಡಬಹುದು.
ಸೊ ನಮಗೆ ಈಗ ಸಿಲೆಬಸ್ ಅಲ್ಲಿ ಕ್ವಾರ್ಟೈಲ್ಸ್ ಡಿಸೈನ್ಸ್ ಬಗ್ಗೆ ಇಷ್ಟೇ ಇದೆ. ಪ್ರಾಬ್ಲಮ್ಸ್ ಎಕ್ಸರ್ಸೈಸ್ ನೋಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಕೆಲವು ಸಾಲ್ವ್ ಪ್ರಾಬ್ಲಮ್ಸ್ ಇದೆ ಟೆಕ್ಸ್ಟ್ ಬುಕ್ ಅಲ್ಲಿ, ಸೊ ಅದನ್ನ ನಾನು ಬಿಡಿಸೋದಿಲ್ಲ, ಸೊ ನೀವು ನೋಡ್ಕೋಬಹುದು. ಅಲ್ಲಿಯೂ ಕೂಡ ಸಾಲ್ವ್ ಪ್ರಾಬ್ಲಮ್ಸ್ ನೀವು ಹೈಲೈಟ್ ಮಾಡುವಾಗ ಅಲ್ಲಿಯೂ ಕೂಡ ಏನೇ ಪ್ರಾಬ್ಲಮ್ ಬಂದು ನೀವು ಕೇಳಬಹುದು, ನಾನು ಅದನ್ನ ಕ್ಲಾರಿಫೈ ಮಾಡ್ತೇನೆ, ಆಯ್ತಾ. ಮತ್ತೆ ಅದನ್ನ ನಾವು ಬಿಡಿಸ್ಲಿಕ್ಕಾಗಲ್ಲ, ಯಾಕಂತ ಹೇಳಿದ್ರೆ ಆಲ್ರೆಡಿ ಇಟ್ ಈಸ್ ಸಾಲ್ವ್. ಸೊ ಸಾಲ್ವ್ ಮಾಡಿದ್ದನ್ನೇ ಮತ್ತೆ ಸಾಲ್ವ್ ಮಾಡಿದ್ರೆ ಐ ಥಿಂಕ್ ಇಟ್ ಟೇಕ್ಸ್ ಟೈಮ್. ಓಕೆ, ಸೊ ಇನ್ನೊಂದು 2 ಕ್ವಶನ್ ನಾನು ಹೇಳಿದ್ದೆ ಲಾಸ್ಟ್ ಕ್ಲಾಸಲ್ಲಿ, 1 ಮಾರ್ಕ್ ಅಥವಾ 2 ಮಾರ್ಕ್ಸ್ ಕೇಳಬಹುದು ಅಂತ. ಅಲ್ಲಿ ಫಾರ್ ಅ ಡೇಟಾ, okay, for a data if q2 is 20, q2 is equal to 20, then what are the values of d5 and p50? Okay, for a data if q2 is equal to 20, then what are the values of d5 and p50? Okay, so always remember that q2 is equal to d5 is equal to p50. ಅದಕ್ಕೆ ಅವರಲ್ಲಿ ಕ್ವಶನ್ ಅಲ್ಲಿ ಆನ್ಸರ್ ಕೊಟ್ಟಿಲ್ಲ. ಯಾಕೆ ಆನ್ಸರ್ ಕೊಟ್ಟಿಲ್ಲ ಅಂತ ನಾನು ಹೇಳ್ತೇನೆ. q2 ಅಂದ್ರೆ ಏನು, ನಮ್ದು ಸೆಕೆಂಡ್ ಕ್ವಾರ್ಟೈಲ್. ಸೆಕೆಂಡ್ ಕ್ವಾರ್ಟೈಲ್ ಅಂತ ಹೇಳಿದ್ರೆ ನಾವು ಆಲ್ಮೋಸ್ಟ್ ನಾವು ಮಿಡಲ್ ವ್ಯಾಲ್ಯೂ ಅಂತ ಹೇಳ್ತೇವೆ. ಯಾಕಂತ ಹೇಳಿದ್ರೆ ಇರೋದು 4 ಕ್ವಾರ್ಟೈಲ್ಸ್ ಅಲ್ವಾ. ಸೊ 4 ಕ್ವಾರ್ಟೈಲ್ಸ್ ಅಲ್ಲಿ q2 ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಇದು ಒಂದು ಮಿಡಲ್ ವ್ಯಾಲ್ಯೂ ಆಯ್ತು. ಮಿಡಲ್ ವ್ಯಾಲ್ಯೂ ಆಯ್ತು, ಇಲ್ಲೇ ಬರೀತೇನೆ, ಮಿಡಲ್ ವ್ಯಾಲ್ಯೂ ಆಯ್ತು, ಕರೆಕ್ಟಾ. ಸೊ ಇದನ್ನು ಕೊಟ್ಟಿದ್ದಾರೆ, ಎಷ್ಟು 20 ಅಂತ ಕೊಟ್ಟಿದ್ದಾರೆ. ಈಗ d5 ಅಂದ್ರೆ ಏನಾಗುತ್ತೆ ಹೇಳಿ, d ಅಂದ್ರೆ ಡಿಸೈಲ್ಸ್. ಸೊ ಡಿಸೈಲ್ಸ್ ಅಲ್ಲಿ ಎಷ್ಟು ಬರುತ್ತೆ, 10 ವ್ಯಾಲ್ಯೂಸ್ ಬರುತ್ತೆ. 10 ಈಕ್ವಲ್ ಪಾರ್ಟ್ಸ್ ಆಗಿ ನಾವು ಮಾಡ್ತೇವೆ ಡಿಸೈಲ್ಸ್ ಅಲ್ಲಿ. ಸೊ d5 ಅಂದ್ರೆ ಏನಾಯ್ತು ಹೇಳಿ, ಅದು ಕೂಡ ಮಿಡಲ್ ವ್ಯಾಲ್ಯೂ ಆಯ್ತು. ನೋಡಿ, ಇಂಟ್ರೆಸ್ಟಿಂಗ್ ಕ್ವಶನ್, interesting question, a small question which tells about so many meanings. ಒಂದು ಸಣ್ಣ ಕ್ವಶನ್ ಬಟ್ ನಮಗೆ ತುಂಬಾ ಇನ್ಫಾರ್ಮೇಶನ್ ಕೊಡುತ್ತೆ. ಆಲ್ಮೋಸ್ಟ್ ನಾವು ಅದನ್ನ ಥಿಂಕೆ ಮಾಡಿರೋದಿಲ್ಲ, ಲಾಜಿಕ್ ಅಲ್ವಾ. ಸೊ ಎಷ್ಟು ಕ್ವಾರ್ಟೈಲ್ ಬರುತ್ತೆ, 4 ಕ್ವಾರ್ಟೈಲ್ಸ್ ಬರುತ್ತೆ. q ಅಂದ್ರೆ ಕ್ವಾರ್ಟೈಲ್, d ಅಂದ್ರೆ ಡಿಸೈಸ್, p ಅಂದ್ರೆ ಪರ್ಸೆಂಟೇಜ್. ಓಕೆ, ಸೊ 4 ಕ್ವಾರ್ಟೈಲ್ಸ್ ಅಲ್ಲಿ q2 ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಕಾಮನ್ ಆಗಿ, ಕಾಮನ್ ಸೆನ್ಸ್, ಲಾಜಿಕಲಿ it is nothing but middle most value, middle value ಅಂತ q2 ಅಂತ ಹೇಳಿ. d ಅಂತ ಕೊಟ್ಟಿದ್ದಾರೆ ನೋಡಿ, d5 ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಡಿಸೈಡ್ಸ್ ಅಲ್ಲಿ ನಾವು 10 ಈಕ್ವಲ್ ಪಾರ್ಟ್ಸ್ ಆಗಿ ಮಾಡ್ತೇವೆ. 10 ಈಕ್ವಲ್ ಪಾರ್ಟ್ಸ್ ಆಗಿ ಮಾಡಿದಾಗ d5 ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ d5, d10 or d9 ಲಾಸ್ಟ್. ಸೊ d5 ಅಂದ್ರೆ ಏನಾಯ್ತು, ಅದು ಕೂಡ ಮಿಡಲ್ ವ್ಯಾಲ್ಯೂ ಆಯ್ತು ಡಿಸೈಡ್ಸ್ ಅಲ್ವಾ. ಈಕ್ವಲ್ ಡಿವೈಡ್ ಮಾಡಲಾಗಿತ್ತು, d5 ಮಿಡಲ್ ವ್ಯಾಲ್ಯೂ. ಇಲ್ಲಿ ನೋಡಿ p50 ಅಂತ ಕೊಟ್ಟಿದ್ದಾರೆ, ಇದು ಕೂಡ ಮಿಡಲ್ ವ್ಯಾಲ್ಯೂ ಆಗುತ್ತೆ. ಯಾಕೆ ಹೇಳಿ, ಪರ್ಸೆಂಟೈಲ್ಸ್ ಅಂತ ಹೇಳಿದ್ರೆ 100, p50 ಕೇಳಿದಾರೆ ಅಂತ ಹೇಳಿದ್ರೆ ಕರೆಕ್ಟ್ ಹಾಫ್, ಮಧ್ಯದ ವ್ಯಾಲ್ಯೂ ಕೇಳಿದ್ದಾರೆ, ಮಿಡಲ್ ವ್ಯಾಲ್ಯೂ ಕೇಳಿದ್ದಾರೆ. ಸೊ ಅದು ಕೂಡ ಮಿಡಲ್ ವ್ಯಾಲ್ಯೂ ಆಯ್ತು. ಸೊ q2 ಒಂದು ಮಿಡಲ್ ವ್ಯಾಲ್ಯೂನೇ, ಅಂದ್ರೆ d5 ಒಂದು ಮಿಡಲ್ ವ್ಯಾಲ್ಯೂನೇ ಆಗಿರಬೇಕು, p50 ಅನ್ನು ಕೂಡ ಮಿಡಲ್ ವ್ಯಾಲ್ಯೂನೇ ಆಗಿರಬೇಕು. ಅಂದ್ರೆ q2 is equal to d5 which is equal to p50. ಅಂದ್ರೆ q2 ಯಾವಾಗಲೂ 20 ಆಯಿತು, ಅಥವಾ 10 ಕೊಟ್ಟಿದ್ದಾರೆ ಅಥವಾ 5 ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ d5 ಕೂಡ 20 ಆಗುತ್ತೆ, p50 ಕೂಡ 20 ಆಗುತ್ತೆ. ಇದೊಂದು ಕಾಮನ್ ಲಾಜಿಕ್, ಎಲ್ಲರಿಗೂ ಗೊತ್ತಿರುವಂಥದ್ದು. ಒಂದೊಂದು ಮಿಡಲ್ ವ್ಯಾಲ್ಯೂ ಕೊಟ್ಟಿದ್ರೆ ಆಲ್ಮೋಸ್ಟ್ ಇವೆಲ್ಲ ಪಾರ್ಟಿಷನ್ ವ್ಯಾಲ್ಯೂಸ್, ಎಲ್ಲದರದ್ದು ವ್ಯಾಲ್ಯೂಸ್ ಸೇಮ್ ಆಗಿರುತ್ತೆ. ಸೊ ದಿಸ್ ಇಸ್ ಪ್ಯೂರ್ಲಿ ಬಿಕಾಸ್ ಆಫ್ ನಥಿಂಗ್ ಬಟ್ q2 is equal to d5, both or all the three are somewhat middle most value. ಈಕ್ವಲ್ ಆಗಿ ಡಿವೈಡ್ ಮಾಡಿದವಾಗ ಮಿಡಲ್ ಅಲ್ಲಿ ಏನು ವ್ಯಾಲ್ಯೂ ಬರುತ್ತೋ ಅದೇ q2 ಕ್ವಾರ್ಟೈಲ್ಸ್ ಅಲ್ಲಿ. ಡಿಸೈಲ್ಸ್ ಅನ್ನ ಈಕ್ವಲ್ ಆಗಿ ಡಿವೈಡ್ ಮಾಡಿದ್ರೆ ಮಧ್ಯದ ವ್ಯಾಲ್ಯೂ d5, ಪರ್ಸೆಂಟೈಲ್ಸ್ ಅನ್ನ ಈಕ್ವಲ್ ಆಗಿ ಡಿವೈಡ್ ಮಾಡಿದ್ರೆ ಮಧ್ಯದ ವ್ಯಾಲ್ಯೂ p50. ಸೊ ಇದು 20 ಆದ್ರೆ ಮಿಡಲ್ ವ್ಯಾಲ್ಯೂ, ಇದು 20 ನೇ ಆಗುತ್ತೆ, ಇದು 20 ನೇ ಆಗುತ್ತೆ. ಇದು ಕೆಲವೊಮ್ಮೆ 1 ಮಾರ್ಕ್ ಅಥವಾ 2 ಮಾರ್ಕ್ಸ್ ಕೇಳಬಹುದು, ಹೆಚ್ಚಾಗಿ 1 ಮಾರ್ಕ್ ಕೇಳ್ತಾರೆ. ಓಕೆ,
ಇನ್ನೊಂದು ಕ್ವಶನ್ ನೋಡಿ, ಕ್ವಶನ್ ನಂಬರ್ 4. ಸೊ ಕ್ವಶನ್ ನಂಬರ್ 3 ಅಲ್ಲಿ ನೀವೇನು ಬರೀತೀರಿ ಈಗ, ಫಾರ್ ಡೇಟಾ ಇಫ್ Q2 is 20 then D5 is also equal to 20, P50 is also equal to 20, because all these are middlemost values and Q2 is equal to D5 which is equal to P50. ಇಷ್ಟನ್ನ ನೀವು ಬರೀಬೇಕು, ಆಯ್ತಾ. ಸೊ ಇನ್ನೊಂದು ಕ್ವಶನ್ ಕೊಟ್ಟಿದ್ದಾರೆ ನೋಡಿ, ಅದೇ ಟೈಪ್ ಕಾಮನ್ ಆಗಿ 1 ಮಾರ್ಕಿಂಗ್ ಕೇಳುವಂತದ್ದೇ. ಕ್ವಶನ್ ನಂಬರ್ ಎಷ್ಟದು 4. ಏನು ಕೇಳಿದ್ದಾರೆ, P25 is equal to 25. Therefore Q1 is equal to how much? ಅಲ್ವಾ. ಸೊ ನೀವು ಕೂಡ ಹೇಳ್ಬೋದು, ಇದರ ಆನ್ಸರ್ ಸಿಂಪಲ್ ಆಗಿದೆ, ನೀವು ಕೂಡ ಆನ್ಸರ್ ಹೇಳ್ಬೋದು. P25, P ಅಂದ್ರೆ ಏನಂತ ಮೊದಲು ಗೊತ್ತಿರಬೇಕು. P ಅಂದ್ರೆ ಪರ್ಸೆಂಟೇಜ್, Q ಅಂದ್ರೆ ಕ್ವಾರ್ಟೈಲ್. ಓಕೆ, ಸೊ ಪರ್ಸೆಂಟೈಲ್ ಅನ್ನು ನೀವು 100 ಅಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡ್ತೇವೆ. ಪರ್ಸೆಂಟೈಲ್ಸ್ ಅಂತ ಹೇಳಿದ್ರೆ 100, ಕ್ವಾರ್ಟೈಲ್ಸ್ ಅಂತ ಹೇಳಿದ್ರೆ 4 ಕ್ವಾರ್ಟೈಲ್. ಓಕೆ, ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, P25 ಅಂತ ಕೊಟ್ಟಿದ್ದಾರೆ. ಫಸ್ಟ್ ಪರ್ಸೆಂಟೈಲ್ ಕೊಟ್ಟಿದ್ದಾರೆ. ಫಸ್ಟ್ P25 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 25 ಕೊಟ್ಟಿದ್ದಾರೆ. Q1 ವ್ಯಾಲ್ಯೂ ಎಷ್ಟಾಗುತ್ತೆ ಅಂತ ಕೇಳಿದ್ದಾರೆ. Q1 ವ್ಯಾಲ್ಯೂ ಎಷ್ಟಾಗುತ್ತೆ. ಸೊ 100 ಅನ್ನ ನೀವು ಈಕ್ವಲ್ ಪಾರ್ಟ್ ಮಾಡಿದ್ರೆ, 4 ಪಾರ್ಟ್ ಮಾಡಿದ್ರೆ 25 25 25 25 P25 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 P25. ಕ್ವಾರ್ಟೈಲ್ಸ್ ಅನ್ನು ನೀವು 4 ಡಿವೈಡ್ ಮಾಡಿದ್ರೆ, 100 ಅನ್ನ ಕ್ವಾರ್ಟೈಲ್ಸ್ ಅಲ್ಲಿ ಡಿವೈಡ್ ಮಾಡಿದ್ರೆ ಎಷ್ಟು ಕ್ವಾರ್ಟೈಲ್ ಬರುತ್ತೆ ನಮ್ಮದು, Q1 Q2 Q3, ಇದೊಂದು ಲಾಸ್ಟ್ 4 ಕ್ವಾರ್ಟೈಲ್ ಅಲ್ಲಿ ಡಿವೈಡ್ ಮಾಡಿದ್ರೆ. ಓಕೆ, 1 2 3 4 ಎಷ್ಟೆಷ್ಟು ವ್ಯಾಲ್ಯೂ ಹಾಕ್ತೀರಾ ಫಸ್ಟ್ ಕ್ವಾರ್ಟೈಲ್ಗೆ, 25 25 25 25. ಯಾಕಂತಂದ್ರೆ ಕ್ವಾರ್ಟೈಲ್ಸ್ ಅಂತ ಹೇಳಿದ್ರೆ 4 ಈಕ್ವಲ್ ಪಾರ್ಟ್ಸ್, ಪರ್ಸೆಂಟೈಲ್ ಅಂತ ಹೇಳಿದ್ರೆ 100 ಈಕ್ವಲ್ ಪಾರ್ಟ್ಸ್. ಓಕೆ, ಬಟ್ ಒಂದು ಪರ್ಸೆಂಟೈಲ್ಗೆ 25 ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ, ಎರಡನೇ ಪರ್ಸೆಂಟೈಲ್ಗೆ 25 ಆಗುತ್ತೆ, ಮೂರನೇ ಪರ್ಸೆಂಟೈಲ್ಗೆ 25 ಆಗುತ್ತೆ, ನಾಲ್ಕನೇ ಪರ್ಸೆಂಟೈಲ್ಗೆ 25 ಆಗುತ್ತೆ. ಈಕ್ವಲ್ ಪಾರ್ಟ್ಸ್, ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡಬೇಕು ಅಲ್ವಾ. ಸೊ ಒಂದಕ್ಕೆ ಆಲ್ರೆಡಿ ನೀವು ಕೊಟ್ಟಿದ್ದೀರಾ P25 25 ಅಂತ. ಇನ್ನು ಉಳಿದಿದೆ ಅದು ಎರಡನೇ P, ಥರ್ಡ್ P, ಫೋರ್ತ್ P. ಈಕ್ವಲ್ ಪಾರ್ಟ್ ಮಾಡಿದ್ರೆ 25 + 25 + 25 + 25 100 ಆಗುತ್ತೆ. ಇಲ್ಲಿ ಕೂಡ 25 + 25 + 25 + 25 100 ಆಗುತ್ತೆ. That means if P25 is equal to, if P25 is equal to 25, therefore Q1 is also equal to 25, because ಅಂದ್ರೆ ಹೀಗೆ ಬದಲಾಗುತ್ತೆ, ಹೀಗೆ ಬದಲಾಗುತ್ತೆ, because P25 is nothing but Q1. ಇಷ್ಟೇ ಆನ್ಸರ್. P25 is nothing but Q1 ಅಲ್ವಾ. ಸೊ ಅಲ್ಲಿ 25 ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡ್ತಾ ಇದ್ದಾರೆ ಪರ್ಸೆಂಟ್ ಅಲ್ಲಿ. ಪರ್ಸೆಂಟೈಲ್ ಅಂತ ಹೇಳಿದ್ರೆ 100, ಒಂದು ಈಕ್ವಲ್ ಪಾರ್ಟ್ 25, ಎರಡನೇ ಈಕ್ವಲ್ ಪಾರ್ಟ್ 25 ಆಗಬೇಕು, ಮೂರನೇ ಈಕ್ವಲ್ ಪಾರ್ಟ್ 25 ಆಗಬೇಕು, ನಾಲ್ಕನೇ 25 ಪಾರ್ಟ್ ಈಕ್ವಲ್ ಪಾರ್ಟ್ 25 ಆಗಬೇಕು, ಎಲ್ಲ ಸೇರಿ 100 ಆಗುತ್ತೆ. ಓಕೆ, ಸೊ ಅದೇ 100 ಅನ್ನು ನೀವು ಕ್ವಾರ್ಟೈಲ್ಸ್ ಅಲ್ಲಿ ಡಿವೈಡ್ ಮಾಡಿದ್ರೆ, ಒಂದು ಕ್ವಾರ್ಟೈಲ್ 25, ಎರಡನೇ ಕ್ವಾರ್ಟೈಲ್ 25, ಮೂರನೇ ಕ್ವಾರ್ಟೈಲ್ 25, ನಾಲ್ಕನೇ ಕ್ವಾರ್ಟೈಲ್ ಕೂಡ 25. ಓಕೆ, ಸೊ P25 is nothing but Q1. ಏನು ನಾವು ಫಸ್ಟ್ ಕ್ವಾರ್ಟೈಲ್ ಅಂತ ಹೇಳ್ತೇವೆ, ಫಸ್ಟ್ ಕ್ವಾರ್ಟೈಲ್ is nothing but P25. ಫಸ್ಟ್ ಕ್ವಾರ್ಟೈಲ್ is nothing but P25. ಸೆಕೆಂಡ್ ಕ್ವಾರ್ಟೈಲ್ is nothing but P50, D5 ಅಂತ ಹೇಳ್ತಾರೆ. ಥರ್ಡ್ ಕ್ವಾರ್ಟೈಲ್ is nothing but P75. ಫೋರ್ತ್ ಕ್ವಾರ್ಟೈಲ್ is nothing but P99 ಅಥವಾ 100 ಅಂತ ಹೇಳ್ತಾರೆ.
ಓಕೆ, ಅದಕ್ಕೆ ಇಲ್ಲಿ ಅಲ್ಲಿಯೂ ಕೂಡ ಆನ್ಸರ್ ಕೊಟ್ಟಿಲ್ಲ. ಸೊ P25 25 ಆಗಿದೆ ಅಂತ ಹೇಳಿದ್ರೆ ಈ P25 ಅನ್ನೋದೇ ಫಸ್ಟ್ ಕ್ವಾರ್ಟೈಲ್, ಅದಕ್ಕೆ Q1 ಕೂಡ 25 ಆಗುತ್ತೆ. ಬಿಕಾಸ್ P25 is equal to Q1, P50 is equal to Q2, P75 is equal to Q3, P99 is equal to Q4. ಹೀಗೆ ಈಕ್ವಲ್ ಡಿವೈಡ್ ಆಗಿ ನಾವು ವ್ಯಾಲ್ಯೂಸ್ ಅನ್ನ ಬರೀತೇವೆ. ಸೊ ಅದಕ್ಕೆ ಇದೆರಡು ಕ್ವಶನ್ ಗೆ ಆನ್ಸರ್, ಕ್ವಶನ್ ನಂಬರ್ 3 ಮತ್ತೆ 4. ಆಮೇಲೆ ಇಲ್ಲಿ 5th ಕ್ವಶನ್ ಕೇಳಿದ್ದಾರೆ, ಫಾರ್ ಕಂಟಿನ್ಯೂಸ್ ಡೇಟಾ ರೈಟ್ ದಿ ಫಾರ್ಮುಲಾ ಆಫ್ P75. ಫಾರ್ಮುಲಾ ನಮ್ಗೆ ಗೊತ್ತಿದೆ, ಕಂಟಿನ್ಯೂಸ್ ಡೇಟಾಗೆ ಪರ್ಸೆಂಟೈಲ್ ಫಾರ್ಮುಲಾ ಏನು ಅಂತ. P75 is equal to L plus IN divided by 100 minus CF divided by F into C. ಇದು ಕೂಡ 1 ಮಾರ್ಕ್ ಕ್ವಶನ್ ಕೇಳಬಹುದು. ಆಮೇಲೆ ಪ್ರಾಬ್ಲಮ್ ನಂಬರ್ 6 ಅನ್ನ ಮಾಡಿದ್ದೇವೆ. 7th ಅಲ್ಲಿ ನಾನು ಲೋವರ್ ಕ್ವಾರ್ಟೈಲ್ ಮಾಡಿದ್ದೇನೆ, ಅಪ್ಪರ್ ಕ್ವಾರ್ಟೈಲ್ Q3 ನ್ಯೂ ಮಾಡಬೇಕಂತ ಹೇಳಿದ್ದೇನೆ. 8 ಪ್ರಾಬ್ಲಮ್ ಅಂತೂ ನಾನು ಕಂಪ್ಲೀಟ್ ಮಾಡಿಕೊಟ್ಟಿದ್ದೇನೆ. ಸೊ ಅಲ್ಲಿ ಯಾವುದೇ ನೀವು ಗೊತ್ತಾಗದಿದ್ರೆ ಮತ್ತೆ ನನ್ನ ಹತ್ರ ಕೇಳಬಹುದು, ಡೆಫಿನೆಟ್ ಆಗಿ ನಾನು ಆನ್ಸರ್ ನ ಹೇಳ್ತೇನೆ. So this is about second part of the same module, analysis of univariate data, where we calculated partition values. ಇದು ನಮ್ಮ ಎರಡನೇ ಪಾರ್ಟ್. ಅದಕ್ಕೆ ನಾನು ನಂಬರ್ 2 ಅಂತ ತಗೊಂಡಿದ್ದೇನೆ, partition values, measurement of partition values. So next ನಂಬರ್ 3 ಬರುತ್ತೆ ನಮ್ಮದು measurement of dispersion ಅಂತ ಬರುತ್ತೆ. ಅಲ್ಲಿ ಡಿಸ್ಪರ್ಷನ್ ಅಂದ್ರೆ ಏನು, ಮೀನಿಂಗ್ ಓದೋಣ. ಆಮೇಲೆ ಅಲ್ಲಿ ಎರಡು ಟೈಪ್ ಬರುತ್ತೆ, ಅಬ್ಸಲ್ಯೂಟ್ ಮೆಜರ್ಸ್ ಮತ್ತೆ ರಿಲೇಟಿವ್ ಮೆಜರ್ಸ್. ಅಬ್ಸಲ್ಯೂಟ್ ಮೆಜರ್ಸ್ ಅಂದ್ರೆ ಏನು, ರಿಲೇಟಿವ್ ಮೆಜರ್ಸ್ ಅಂದ್ರೆ ಏನು. ಆಮೇಲೆ ಅಬ್ಸಲ್ಯೂಟ್ ಮೆಜರ್ಸ್ ಅಲ್ಲಿ ಯಾವ ಎವರೇಜಸ್ ಬರುತ್ತೆ, ಸ್ಟ್ಯಾಟಿಸ್ಟಿಕಲ್ ಟೂಲ್ ಬರುತ್ತೆ ಡಿಸ್ಪರ್ಷನ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ರಿಲೇಟಿವ್ ಮೆಜರ್ಸ್ ಅಲ್ಲಿ ಯಾವ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಬರುತ್ತೆ ಡಿಸ್ಪರ್ಷನ್ ಅನ್ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ. ಆಮೇಲೆ ಫಾರ್ಮುಲಾ ತಗೊಳ್ಳೋಣ, ಪ್ರಾಬ್ಲಮ್ಸ್ ಅನ್ನ ಬಿಡಿಸೋಣ. ಸೊ ಅದಕ್ಕೂ ಮೊದಲು ನಾನು ಬ್ರೀಫ್ ಆಗಿ ಹೇಳ್ತೇನೆ, ಇವತ್ತಿನ ಕ್ಲಾಸ್ ಅಲ್ಲಿ ನಾವು ಏನು ಡಿಸ್ಕಸ್ ಮಾಡಿದ್ದೇವೆ. ಓಕೆ, ಸೊ ಈ ಡೇ 15 ಕ್ಲಾಸ್ ಅಲ್ಲಿ ನಾವು ಇವತ್ತು ಒಂದೇ ಪ್ರಾಬ್ಲಮ್ ಅನ್ನ, ಒಂದು ಲಾಂಗ್ ಮಾರ್ಕ್ಸ್ ಅಥವಾ ಹೆಚ್ಚಿಗೆ ಮಾರ್ಕ್ಸಿನ ಕ್ವಶನ್ ಅನ್ನು ನೋಡಿದ್ದೇವೆ. ಇನ್ನೊಂದು 1 ಮಾರ್ಕ್ ಅಥವಾ 2 ಮಾರ್ಕ್ಸ್ ಕೇಳುವಂತ ಕ್ವಶನ್ಸ್ ಅನ್ನು ನೋಡಿದ್ದೇವೆ. ಸೊ ಕೆಲವೊಂದು ಥಿಯರಿ ಇನ್ಫಾರ್ಮೇಶನ್ ಕೂಡ ನಮಗೆ ಗೊತ್ತಾಗಿದೆ. ಸೊ ಲಾಂಗ್ ಆನ್ಸರ್ ಕೇಳೋದು ಯಾವುದು ನಾವು ಡಿಸ್ಕಸ್ ಮಾಡಿದ್ವಿ, 10 ಮಾರ್ಕ್ಸ್ ಪ್ರಾಬ್ಲಮ್ ಕೇಳಬಹುದು ಕೆಲವೊಮ್ಮೆ. ಅಲ್ಲಿ ಡಿಸೈಲ್ ಮತ್ತೆ ಪರ್ಸೆಂಟೈಲ್ ಕ್ಯಾಲ್ಕುಲೇಟ್ ಮಾಡಿದ್ದೇವೆ ಲಾಸ್ಟ್ ಪ್ರಾಬ್ಲಮ್ ಎಕ್ಸರ್ಸೈಸ್ ಇದ್ದು. ಸೊ ಡಿಸೈಲ್ ಕಂಟಿನ್ಯೂಸ್ ಡೇಟಾ ಕೊಟ್ಟವಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಮಾಡಿದ್ದೇವೆ. ಪರ್ಸೆಂಟೈಲ್ ಕೂಡ ಕಂಟಿನ್ಯೂಸ್ ಡೇಟಾ ಕೊಟ್ಟವಾಗ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಓಕೆ, ಸೊ ಇಷ್ಟನ್ನ ಕ್ಯಾಲ್ಕುಲೇಟ್ ಮಾಡಿ ವ್ಯಾಲ್ಯೂಸ್ ಅನ್ನ ಅಪ್ಲೈ ಮಾಡಿ ಫಸ್ಟ್ ಏನ್ ಮಾಡಬೇಕು, ಯಾವುದೇ ಸ್ಟ್ಯಾಟಿಸ್ಟಿಕಲ್ ಟೂಲ್ ಇರಲಿ, ಅರಿಥಮೆಟಿಕ್ ಮೀನ್ ಇರ್ಬೋದು, ಮೀಡಿಯನ್ ಇರ್ಬೋದು, ಮೋಡ್ ಇರ್ಬೋದು, ಜಿಯೋಮೆಟ್ರಿಕ್ ಮೀನ್ ಇರ್ಬೋದು, ಹಾರ್ಮೋನಿಕ್ ಮೀನ್ ಇರ್ಬೋದು, ಕ್ವಾರ್ಟೈಲ್ಸ್ ಇರ್ಬೋದು, ಡಿಸೈಲ್ಸ್ ಇರ್ಬೋದು, ಪರ್ಸೆಂಟೈಲ್ಸ್ ಇರ್ಬೋದು. ಆಮೇಲೆ ಇನ್ನೊಂದು ಟೈಪ್ ಇದೆ, ಅದರಲ್ಲಿ ನಾನು ತಗೊಂಡಿಲ್ಲ, ಪಾರ್ಟಿಷನ್ ವ್ಯಾಲ್ಯೂಸ್ ಅಲ್ಲಿ ಮೀಡಿಯನ್ ಬರುತ್ತೆ. ಬಟ್ ಮೀಡಿಯನ್ ಅನ್ನು ಆಲ್ರೆಡಿ ನಾವು ಡಿಸ್ಕಸ್ ಮಾಡಿ ಆಗಿದೆ ಟೈಪ್ಸ್ ಆಫ್ ಅವರೇಜಸ್ ಅಲ್ಲಿ, ಅದಕ್ಕೆ ಪುನಃ ಮತ್ತೆ ಅದನ್ನು ತಗೊಂಡಿಲ್ಲ. ಯಾಕಂದ್ರೆ ಸೇಮ್ ಅಲ್ಲಿ ಏನು ಕ್ಯಾಲ್ಕುಲೇಷನ್ ಮಾಡಿದ್ವು ಅದೇ ರೀತಿ ಕ್ಯಾಲ್ಕುಲೇಷನ್ಸ್ ಬರುತ್ತೆ ಮೀಡಿಯನ್ ಗೆ. ಇಲ್ಲೂ ಕೂಡ ಮೀಡಿಯನ್ ಕೂಡ ಒಂದು ಪಾರ್ಟಿಷನ್ ವ್ಯಾಲ್ಯೂ. ಓಕೆ, ಬಟ್ ಅರಿಥಮೆಟಿಕ್ ಮೀನ್ ಮತ್ತೆ ಮೋಡ್, ಜಿಯೋಮೆಟ್ರಿಕ್ ಮೀನ್, ಹಾರ್ಮೋನಿಕ್ ಮೀನ್ ಇವೆಲ್ಲ ಪಾರ್ಟಿಷನ್ ವ್ಯಾಲ್ಯೂಸ್ ಆಗುತ್ತೆ. ಯಾಕಂದ್ರೆ ಅವರು ಡೇಟಾನ ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಮಾಡೋದು. ಬಟ್ ಮೀಡಿಯನ್, ಕ್ವಾರ್ಟೈಲ್ಸ್, ಡಿಸೈಲ್ಸ್, ಪರ್ಸೆಂಟೈಲ್ಸ್ ಇವು 4 ಕೊಟ್ಟಿರೋ ಡೇಟಾನ ವ್ಯಾಲ್ಯೂಸ್ ಅನ್ನ ಈಕ್ವಲ್ ಪಾರ್ಟ್ ಅಲ್ಲಿ ಡಿವೈಡ್ ಮಾಡ್ತಾರೆ. ಯಾಕಂತಂದ್ರೆ ನಾವು ಮೀಡಿಯನ್ ಮೀನಿಂಗ್ ಅನ್ನೇ ನೋಡಿದ್ದೇವೆ, ಇಟ್ ಈಸ್ ದಿ ಮಿಡಲ್ ಮೋಸ್ಟ್ ವ್ಯಾಲ್ಯೂ ಆಫ್ ದಿ ಗಿವನ್ ಅಬ್ಸರ್ವೇಷನ್ಸ್. ಸೊ ಮಿಡಲ್ ಮೋಸ್ಟ್ ವ್ಯಾಲ್ಯೂ ಅಂತ ಹೇಳಿದ್ರೆ ಇಟ್ ಡಿವೈಡ್ಸ್ ಇಂಟು ಈಕ್ವಲ್ ಪಾರ್ಟ್ಸ್, 2 ಈಕ್ವಲ್ ಪಾರ್ಟ್ಸ್, ಅದನ್ನ ಮೀಡಿಯನ್ ಅಂತ ಹೇಳ್ತೇವೆ. ಕ್ವಾರ್ಟೈಲ್ಸ್ ಡಿವೈಡ್ಸ್ ಇಂಟು 4 ಈಕ್ವಲ್ ಪಾರ್ಟ್ಸ್, ಡಿಸೈಲ್ಸ್ ಡಿವೈಡ್ಸ್ ಇಂಟು 10 equal parts, percentiles divides into 100 equal parts. So ಇವೆಲ್ಲವನ್ನು ನಾವು ಡಿಸ್ಕಸ್ ಮಾಡಿದ್ದೇವೆ. ಸೊ ಇನ್ನು 2 ಟೈಪ್ ಬರುತ್ತೆ ಇಲ್ಲಿ, ಒಂದು ಮೆಜರ್ಮೆಂಟ್ ಆಫ್ ಡಿಸ್ಪರ್ಷನ್, ಆಮೇಲೆ ಮೆಜರ್ಮೆಂಟ್ ಆಫ್ ಸ್ಕ್ಯೂನೆಸ್ ಅಂಡ್ ಕರ್ಟಸಿಸ್ ಅಂತ ಬರುತ್ತೆ. ಅದು ನಮ್ಮ ಲಾಸ್ಟ್ ಕ್ಯಾಲ್ಕುಲೇಷನ್. ಸೊ ಇಷ್ಟು ಮಾಡಿದ್ರೆ ಅಗೇನ್ ಐ ಟೋಲ್ಡ್ ಯು a big module where we find the different types of averages,
different formulae to get the statistical values. Okay, so ಇವಿಷ್ಟನ್ನ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದ್ದೇವೆ. ಡಿಸೈನ್ಸ್ ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಪರ್ಸೆಂಟೈಲ್ಸ್ ಕ್ಯಾಲ್ಕುಲೇಟ್ ಮಾಡಿದ್ದೇವೆ, ಆಮೇಲೆ 1 ಮಾರ್ಕ್ ಇದ್ದು ಒಂದು 2-3 ಕ್ವೆಶ್ಚನ್ ಅನ್ನು ಡಿಸ್ಕಸ್ ಮಾಡಿದ್ದೇವೆ. ಸೊ ಎಲ್ಲವನ್ನು ನೋಡ್ಕೊಳ್ಳಿ ಕರೆಕ್ಟ್ ಆಗಿ. ಬಿಡಿಸಿರೋ ಪ್ರಾಬ್ಲಮ್ಸ್ ಅಂತೆ ಮತ್ತೆ ಬಿಡಿಸಿ. ಸೊ ಮತ್ತೆ ಬಿಡಿಸೋದಂತ ಹೇಳಿದ್ರೆ ಪ್ರಾಬ್ಲಮ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಬಿಡಿಸಬೇಕು. ಇಟ್ ಇಸ್ ನಾಟ್ ಲೈಕ್ ಬೈ ಹಾರ್ಟಿಂಗ್ ದಿ ಪ್ರಾಬ್ಲಮ್ಸ್. ಓಕೆ, ನೆವರ್ ಥಿಂಕ್ ಆಫ್ ಬೈ ಹಾರ್ಟಿಂಗ್ ದಿ ಪ್ರಾಬ್ಲಮ್ಸ್. ಪ್ರಾಬ್ಲಮ್ ಅನ್ನು ಯಾವಾಗಲೂ ಬೈ ಹಾರ್ಟ್ ಮಾಡಬಾರ್ದು. ಫಾರ್ಮುಲಾ ಕರೆಕ್ಟ್ ಆಗಿ ಬರೆದು ತೆಗಿಬೇಕು. ಫಾರ್ಮುಲಾ ನಿಮಗೆ ಗೊತ್ತಾಯಿತು ಅಂತ ಹೇಳಿದ್ರೆ, ಆ ಫಾರ್ಮುಲಾದಲ್ಲಿರೋ ವ್ಯಾಲ್ಯೂಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ಗೊತ್ತಾಯಿತು ಅಂತ ಹೇಳಿದ್ರೆ, ಯು ಕ್ಯಾನ್ ಥಿಂಕ್ ಆಫ್ ಎನಿ ನಂಬರ್ ಆಫ್ ಪ್ರಾಬ್ಲಮ್ಸ್. ಯಾವ ಟೈಪ್ ಪ್ರಾಬ್ಲಮ್ಸ್ ಕೊಟ್ಟರು ಕೂಡ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು. ಓಕೆ, ಸೊ ವಿತ್ ದಿಸ್ ಐ ಕನ್ಕ್ಲೂಡ್ ಟುಡೇಸ್ ಕ್ಲಾಸ್. ನೆಕ್ಸ್ಟ್ ಕ್ಲಾಸ್ ವಿ ಟೇಕ್ ಒನ್ ಮೋರ್ ಟೈಪ್ ಆಫ್ analysis of univariate data, that is measurement of dispersion. Okay, so I thank you one and all.